ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಆಲಂ ಕಲ್ಲು ಅಥವಾ ಫಿಟ್ಕರಿ ಅಂತಾರೆ ಅಥವಾ ಸ್ಫಟಿಕ ಕಲ್ಲು ಅಂತ ಕೂಡ ಕರೀತಾರೆ. ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ ಕಲೆಗಳಾಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಸೊ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆ ಆಯುರ್ವೇದಿಕ್ ಶಾಪ್ಸ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಎಲ್ಲ ಕಡೆ ಇದು ನಿಮಗೆ ಈಸಿಯಾಗಿ ಸಿಗುತ್ತೆ. ಇದು ನಿಮಗೆ ಒಂದು 10 ರೂಪಾಯಿಂದ 20 ರೂಪಾಯಿ ಆಗುತ್ತೆ ಅಷ್ಟೇ ಇದು. ಸೊ ಇದೊಂದನ್ನು ಇಟ್ಕೊಂಡು ನೀವು ಹೇಗೆ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು 2 ಸ್ಟೆಪ್ನ ಮಾಡ್ತಾಯಿದ್ದೀನಿ. 2 ಸ್ಟೆಪ್ನು ಕೂಡ ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲದನ್ನು ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಮೊದಲಿಗೆ ಸ್ಟೆಪ್ 1 ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ 1ನಲ್ಲಿ ನಾವು ಒಂದು ಬೌಲಿಗೆ ಈ ರೀತಿ ಸ್ಫಟಿಕನ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ರೋಸ್ ವಾಟರ್ಗೆ ಸ್ಫಟಿಕನ ಇಟ್ಕೊಂಡು ನಾವಿಲ್ಲಿ ಒಂದು 5 ರಿಂದ 10 ನಿಮಿಷ ಅದನ್ನು ಹಾಗೆ ಬಿಡಬೇಕಾಗತ್ತೆ. ಇದನ್ನು ನೀವು ಅಂಗಡಿಗಳಲ್ಲಿ ಸ್ಫಟಿಕ ಅಥವಾ ಆಲಂ ಕಲ್ಲು ಅಥವಾ ಫಿಟ್ಕರಿ ಅಂತ ಹೇಳಿದ್ರೆ ನಿಮಗೆ ಇದು ಸಿಗುತ್ತೆ. ಇವಾಗ ಆನ್ಲೈನ್ ಶಾಪ್ಸಲ್ಲೂ ಕೂಡ ನಿಮಗೆ ಎಲ್ಲ ಕಡೆ ಇದು ಸಿಗುತ್ತೆ. ಸೊ ಈ ಕಲ್ಲು ನೋಡೋಕ್ಕೆ ಐಸ್ ಕ್ಯೂಬ್ ಥರನೇ ಇರುತ್ತೆ. ಸೊ ಇದನ್ನು ನಾನು ಫಸ್ಟ್ ಸ್ಟೆಪ್ ನಿಮಗೆ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನಾವು ಒಂದು 5 ರಿಂದ 10 ನಿಮಿಷ ಆ ರೀತಿ ಒಂದು ರೋಸ್ ವಾಟರಲ್ಲಿ ಅದನ್ನು ಡಿಪ್ ಮಾಡಿ ಇಟ್ಕೊಂಡು ನಂತರ ಅದನ್ನು ನಾವಿಲ್ಲಿ ಫಸ್ಟು ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಲ್ಲನ್ನು ನಾವು ಮುಖಕ್ಕೆ ನೀಟಾಗಿ ಲೈಟಾಗಿ ಸ್ಕ್ರಬ್ ಮಾಡಬೇಕು. ತುಂಬ ರಫ್ ಆಗಿ ಯೂಸ್ ಮಾಡಬಾರ್ದು. ನಾವೇನು ರೋಸ್ ವಾಟರ್ ಹಾಕಿರ್ತೀವಿ ಅದರಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ನಿಧಾನಕ್ಕೆ ನಾವು ಈ ರೀತಿ ಮುಖಕ್ಕೆ ಅದನ್ನು ಲೈಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಲೈಟಾಗಿ ಸ್ಕ್ರಬ್ ಮಾಡಿ, ತುಂಬ ಹಾರ್ಡಾಗಿ ಮಾಡೋದಕ್ಕೆ ಹೋಗ್ಬಿಡಿ. ಸ್ಕ್ರಬ್ ಮಾಡದೇ ಇದ್ದರೂ ಸುಮ್ಮನೆ ಹಾಗೆ 1-2 ನಿಮಿಷ ಅದನ್ನು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿ ನಿಧಾನಕ್ಕೆ ನಾವು ಮುಖಕ್ಕೆ ಈ ರೀತಿ ಅದನ್ನು ಮಾಡ್ಕೋಬೇಕು. ಲೈಟಾಗಿ ಅದನ್ನು ಸ್ಕ್ರಬ್ ಮಾಡ್ಕೋಬೇಕು. ಇಲ್ಲ ಅಂದರೆ ಬೇಕಿದ್ರೆ ನೀವು ಆ ರೋಸ್ ವಾಟರ್ ನೀರನ್ನು ಹತ್ತಿಯಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು ಈ ರೀತಿ ಮುಖಕ್ಕೆ. ಇದು ಕ್ಲೆನ್ಸಿಂಗ್ ಮಾಡ್ಕೊಳ್ತಿರೋದು. ಇದು ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಇದನ್ನು ನೀವು ವಾರದಲ್ಲಿ 2 ದಿನ ಟ್ರೈ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ನಿಮಗೆ ಫಸ್ಟ್ ಯೂಸಲ್ಲೇ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ಯಾರಿಗೆಲ್ಲ ಫೈನ್ ಲೈನ್ಸ್ ಇದೆ, ಮುಖ ತುಂಬ ಜೋತ್ ಬೀಳ್ತಾ ಇದೆ, ಅವರಿಗೂ ಕೂಡ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಪಿಂಪಲ್ಸ್ ಬಂದು ತುಂಬ ವರ್ಷ ಆದರೂ ಮಾರ್ಕ್ಸ್ ಹೋಗ್ತಾ ಇಲ್ಲ, ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅದೇ ತುಂಬ ಅನ್ಇವನ್ ಸ್ಕಿನ್ ಟೋನ್ ಆಗಿದೆ ಮತ್ತು ಸನ್ನಿಗೆ ತುಂಬ ಟ್ಯಾನ್ ಆಗಿದೆ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ. ಇದನ್ನು ಒಂದ್ಸಲ ನೀವು ತಂದಿಟ್ಕೊಂಡ್ರೆ 1 ವರ್ಷದ ತನಕ ಇದನ್ನು ನೀವು ಯೂಸ್ ಮಾಡ್ಬೋದು. ಇವಾಗ ನೋಡಿ, ಈ ರೀತಿ ನಾನು ನೀಟಾಗಿ ಎಲ್ಲದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದು 5 ರಿಂದ 10 ನಿಮಿಷ ನಾನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಈ ರೀತಿ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಈ ರೀತಿ ಡ್ರೈ ಮಾಡಿಕೊಂಡು ನಾವು ಇದು ಮುಖನ ವಾಶ್ ಮಾಡ್ಕೋಬೇಕು. ಅದು ನೀವು ಒಂದು 2 ನಿಮಿಷ ಬಿಟ್ಟರೆ ಸಾಕು, ಆಲ್ಮೋಸ್ಟ್ ನೀಟಾಗಿ ಡ್ರೈ ಆಗುತ್ತೆ. ಸೊ ಡ್ರೈ ಆದಮೇಲೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದು ಕ್ಲೆನ್ಸಿಂಗ್ ಆಗಿರುತ್ತೆ. ಇದು ಫಸ್ಟ್ ಸ್ಟೆಪ್ಪು. ನೀವು ಇದನ್ನು ಡೈಲಿ ಕೂಡ ಮಾಡ್ಕೊಳ್ಬೋದು. ನೀವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಹೊಸದು ರೆಮಿಡಿನ ಟ್ರೈ ಮಾಡ್ತಿದ್ದೀನಿ ಅಂದರೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ನಾನು ನೀಟಾಗಿ ಕ್ಲಿಯರ್ ಆಗಿದೆ. ಇವಾಗ ನಾನು ಸೆಕೆಂಡ್ ಸ್ಟೆಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಯಾವುದಾದ್ರು ಒಂದು ರಬ್ಬಿಂಗ್ ಸ್ಟೋನ್ನ ತೊಗೊಳ್ಳಿ. ಅದಕ್ಕೆ ಈ ಆಲಂನ ಇಟ್ಕೊಂಡು ಇದಕ್ಕೆ ನಾನು ಇಲ್ಲಿ ಮತ್ತೆ 1 ಸ್ಪೂನಷ್ಟು ರೋಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ. ಸೊ ಈ ರೀತಿ 1 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೊಂಡು ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ಏನಾದರೂ ಪರ್ಟಿಕ್ಯುಲರ್ ಆಗಿ ಪಿಂಪಲ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಅಥವಾ ಪಿಗ್ಮೆಂಟೇಷನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಾನು ಓವರಾಲ್ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ. ನಿಮಗೆ ಓವರಾಲ್ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ಕ್ವಾಂಟಿಟಿನ ನೀವು ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬ ಈಸಿಯಾಗಿ ಪೇಸ್ಟ್ ಆಗುತ್ತೆ.
ಈ ರೀತಿ ನಾವು ನೀಟಾಗಿ ರಬ್ ಮಾಡಿದ್ರೆ ಅದು ಒಂದು ವೈಟ್ ಕಲರ್ ಪೇಸ್ಟ್ ಆಗಿ ಅದು ರೆಡಿ ಆಗುತ್ತೆ. ಬೇಕಿದ್ರೆ ನೀವು ಇದನ್ನು ಪೌಡರ್ ಮಾಡಿ ಕೂಡ ಇಟ್ಕೊಳ್ಬೋದು. ಆದರೆ ಇದನ್ನು ಮನೆಯಲ್ಲಿ ಸ್ವಲ್ಪ ಪೌಡರ್ ಮಾಡೋದು ಕಷ್ಟ, ಯಾಕಂದರೆ ಮಿಕ್ಸಿ ಜಾರ್ ಹಾಳಾಗಿಬಿಡುತ್ತೆ. ಅದ್ರ ಬದಲು ಈ ರೀತಿ ನೀವು ಇದನ್ನು ಈ ರೀತಿ ರಬ್ ಮಾಡಿದ್ರೆ ಇದು ಈ ರೀತಿ ಫೈನ್ ಪೇಸ್ಟ್ ಆಗುತ್ತೆ. ನೋಡ್ಬೋದು ನೀವು ವೈಟ್ ಕಲರಲ್ಲಿ ಇದು ಪೇಸ್ಟ್ ರೆಡಿ ಆಗಿದೆ. ಇದನ್ನು ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ, ಇಲ್ಲಾಂದರೆ ಅದು ಡ್ರೈ ಆಗಿಬಿಡುತ್ತೆ. ಇವಾಗ ನಾನು ಇದಕ್ಕೆ ಕೆಲವೊಂದು ಹೋಮ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಹೇಗೆ ಪ್ಯಾಕ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೇನೆ. ಇವಾಗ ಇದನ್ನು ಒಂದು ಬೌಲಿಗೆ ನಾವು ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ನಾನು ನಿಮಗೆ ಲೈವ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕೂಡ ತೋರಿಸ್ತೇನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಈ ಎಲ್ಲ ವೀಡಿಯೋ ಅಪ್ಡೇಟ್ಸ್ ಮತ್ತು ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಸಿಗುತ್ತೆ. ಯಾವುದೇ ವೀಡಿಯೋಸ್ ಕೂಡ ನಿಮಗೆ ಸ್ಕಿಪ್ ಆಗಲ್ಲ. ಈ ರೀತಿ ಎಲ್ಲದನ್ನು ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದನ್ನು ನಾನು ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 to 4 ಡ್ರಾಪ್ಸ್ ಅಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೇನುತುಪ್ಪನ ಆದಷ್ಟು ನ್ಯಾಚುರಲ್ ಆಗಿರುವಂಥದ್ದನ್ನ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಕ್ಲೆನ್ಸಿಂಗ್ ಬೇಕಾದರೆ ಡೈಲಿ ಮಾಡ್ಕೊಳ್ಬೋದು, ಆದರೆ ಪ್ಯಾಕ್ನ ನೀವು ವಾರದಲ್ಲಿ 2 ದಿನ ಮಾತ್ರ ಹಚ್ಚಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 1 ವಾರದಲ್ಲೇ ನೀವು ಡಿಫ್ರೆನ್ಸ್ನ ಕೂಡ ನೋಡ್ಬೋದು. ಇವಾಗ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈವನ್ ನಿಮಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಅನ್ವಾಂಟೆಡ್ ಏರ್ಸ್ ಕೂಡ ರಿಮೂವ್ ಆಗುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇದು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಎಷ್ಟು ಕಡಲೆ ಹಿಟ್ಟು ಅವಶ್ಯಕತೆ ಇದೆ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿ ಆಗಿದೆ ಪ್ಯಾಕ್. ಇವಾಗ ಇದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ, ಪಿಗ್ಮೆಂಟೇಷನ್ಸ್ ಇರುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ಮತ್ತು ನಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಹಾಗೆ ಉಳ್ಕೊಂಡಿರುತ್ತೆ ಪಿಂಪಲ್ಸ್ ಬಂದು, ಅಥವಾ ಎಲ್ಲೆಲ್ಲಿ ಕಪ್ಪು ಮಚ್ಚೆಗಳು ತುಂಬ ಜಾಸ್ತಿ ವರ್ಷದಿಂದ ಇದೆ ಹೋಗ್ತಿಲ್ಲ, ಅಲ್ಲೆಲ್ಲ ಈ ರೀತಿ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನಿಮಗೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ ನೀವು ಇನ್ಸ್ಟೆಂಟಾಗಿ ಕೂಡ ಮಾಡಿಕೊಂಡು ಹೋಗ್ಬೋದು, ತುಂಬ ಗ್ಲೋ ಬರುತ್ತೆ. ಸೊ ಈ ರೀತಿ ನೀಟಾಗಿ ಎಲ್ಲ ಕಡೆ ನಮಗೆ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ, ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ನಾವು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲ ಕಡೆ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿ ಅಪ್ಲೈ ಮಾಡಿಕೊಂಡು ಅದನ್ನು ನಾವು
5ರಿಂದ 10 ನಿಮಿಷ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಇದು ಯಾವ ರೀತಿ ಡ್ರೈ ಆಗಬೇಕಂದ್ರೆ ನಮಗೆ ಫೇಸ್ನ ಚೆನ್ನಾಗಿ ಟೈಟ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಮತ್ತು ಇದು ತುಂಬ ಫಾಸ್ಟಾಗಿ ಕೂಡ ಡ್ರೈ ಆಗುತ್ತೆ. ಸೊ ಇದನ್ನು ಇವಾಗ ನಾನು 5ರಿಂದ 10 ನಿಮಿಷ ಬಿಡ್ತೀನಿ ಚೆನ್ನಾಗಿ ಡ್ರೈ ಆಗೋದಕ್ಕೆ. ಫೇಸೆಲ್ಲ ಚೆನ್ನಾಗಿ ಡ್ರೈ ಆಗಿ ನೋಡಿ ಈ ರೀತಿ ವೈಟ್ ಕಲರ್ ಬರಬೇಕದು ಡ್ರೈ ಆದಮೇಲೆ. ಅಲ್ಲಿ ತನಕ ನಾವು ಇದನ್ನು ನೀಟಾಗಿ ಡ್ರೈ ಮಾಡ್ಕೊಳ್ಬೇಕು. ನಮಗೆ ಫೇಸ್ ಟೈಟ್ ಫೀಲ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಈ ರೀತಿ ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೇನೆ. ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕದು ವೈಟ್ ಕಲರ್ ನಿಮಗೆ ಬರಬೇಕು ಫೇಸಲ್ಲಿ, ಆವಾಗ ಅದು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿ. ಇವಾಗ ನಾನು ನಿಮಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ. ನೋಡಿ ತುಂಬ ಗ್ಲೋ ಬರುತ್ತೆ. ನೀವು ಕೂಡ ಈ ಓಮ್ ರೆಮಿಡಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಫಿಟ್ಕರಿ ಆಲಂ ಅಥವಾ ಸ್ಫಟಿಕ ಕಲ್ಲು ಅಂತ ಕೂಡ ಕರಿತೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಓಮ್ ರೆಮಿಡೀಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.